ಕೊನೆಗೂ ರಾಜೀನಾಮೆ ಕೊಟ್ಟರು. 47 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಬಿಡುವಂಥ ಪರಿಸ್ಥಿತಿ ಇದೆ. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನು ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಕ್ಷಯ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದು ಕಡೆ ಕಾಂಗ್ರೆಸ್ ಜನತಾ ಪಾರ್ಟಿ, ನಮ್ಮ ಬ್ಯಾಂಕೋಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದರೆ ಇಟ್ಸ್ ಟೂ ಲೇಟ್. ಇದು ಮೋದಿ ಈಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. 2014ರಲ್ಲಿ ಇವರು ಏನು ಭರವಸೆಗಳನ್ನು ಕೊಟ್ಟು ಅಕ್ಷಯ ದಿನ ಹೆಂಗೆ ಒಳ್ಳೆಯ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದ್ದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು ಇದೆಲ್ಲವೂ ಕೂಡ ಇವತ್ತು ನಿಲ್ಲಿಸೋದಾಗಿದೆ. ಇದು ನೆಕ್ಸ್ಟ್ ಬರ್ತದೆ ಎಥನಾಲು ಅದೇ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನು ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂಥದ್ದು ಎಥನಾಲ್ ಏನು ಬ್ರಾಜಿಲು ಮತ್ತು ಇನ್ನಿತರ ಕಂಟ್ರೀಸಿಂದ ಇದು ಮಾಡುವಂಥದ್ದು, ಯಾವ ರೀತಿ ಅವು ಜನಸಾಮಾನ್ಯರ ಏನು ವಾಹನಗಳಿದ್ದಾವೆ ಅದಕ್ಕೆ ಹಾನಿಯಾಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ ಇವರೆಲ್ಲವನ್ನ ಗಮನದಲ್ಲಿಟ್ಕೊಂಡು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿನ ನಮ್ಮ ಫಾರಿನ್ ಪಾಲಿಸಿನ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ. ಇನ್ನು ಮುಂದೆ ಮೋದಿಯವರ ಇದು ನಡೆಯೋಲ್ಲ. ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಘನತೆ ಗೌರವ ಅಂತದ್ದು ಯಾರೇ ಅಡ್ರೆಸ್ ಮಾಡಬೇಕಾದ್ರೆ ಒಂದು ದಿವಸ ಪ್ರಧಾನಮಂತ್ರಿ ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಒಂದು ದಿವಸ ರಾತ್ರಿ ವಾಟ್ಸಪ್ ಮಾಡಿ ಹುಡುಗಾಟಿಕೆನ ಇದು ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೇಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಒಮ್ಮೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನು ಬರ್ದು ಕೊಟ್ಟಿರ್ತಾರೆ ಅದನ್ನು ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನು ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೆಯದಾಗಿದೆ? 14ರಿಂದ 19ರಿಂದ ಈಗ 24ವರೆಗೆ ನಡೀತೀವಿ ಒಂದು ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕ್ ಉನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿ. ಈಗ ಯುವಕರು ಯಾರು ಎಲ್ಲ ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ BJP ಲೀಡರ್ಗಳ ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದರೆ ಇವರೆಲ್ಲರೂ ನಮ್ಮ ಮಕ್ಕಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದರೂ ಹಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂಥ BJP ಅವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತು ದಿವಸ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತನ್ನು ಹಾಳು ಮಾಡುತ್ತೆ ಕೆಲಸ ಮಾಡಿದ್ರು. ಜನ ಕ್ಷಮ ಮಾಡಲ್ಲ, ಮುಗೀತೀಗ. ಇದು ರಿವರ್ಸ್
ಸರ್ಕಲ್ ಚಾಲೂ ಆಗಿಬಿಟ್ಟಿದೆ. ಮೋದಿ ಅವರು ವಿದ್ಯಾರ್ಥಿ